Hi, hello, good morning, guys. Welcome back to my YouTube channel. ಈಗ ಬೆಳಿಗ್ಗೆ 7 ಗಂಟೆ. ಸೊ ಇವತ್ತು ಒಂದು ಕಡುಬು ರೆಸಿಪಿ ಮಾಡುವ ಅಂತೇಳಿದ್ದೇನೆ. ಸೊ ಬನ್ನಿ ಗೈಸ್, ನೋಡಿ ಕಡುಬು ರೆಸಿಪಿ ಹೇಗೆ ಮಾಡೋದಂತೆಲ್ಲ ನಾನು ಹೇಳ್ತೇನೆ. ಮೊದಲಿಗೆ ನಿನ್ನೆ ನೈಟಲ್ಲಿ ನಾನು ಅಕ್ಕಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಸೊ ಅದನ್ನು ವಾಶ್ ಮಾಡಬೇಕು ಚೆಂದ ಮಾಡಿ. 2-3 ಅಂದರೆ ಅದೊಂದು ವೈಟ್ ನೀರು ಬರ್ತದಲ್ಲ ಅಷ್ಟರವರೆಗೆ ವಾಶ್ ಮಾಡಬೇಕು. ವಾಶ್ ಮಾಡಿ ಈಗ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ರುಬ್ಬಬೇಕು. ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ಇದು ಆ್ಯಕ್ಚುಲಿ ಹಸಿ ತೆಂಗಿನಕಾಯಿ ಇದ್ದರೆ ತುಂಬ ಒಳ್ಳೆಯದು. ನಾನು ಇದು ಸ್ವಲ್ಪ ಇತ್ತು, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದಂತ ಹಾಕ್ತಾ ಇದ್ದೇನೆ. ಸೊ ಇದು 1-2 ಸಲ ರುಬ್ಬಬೇಕಾಗ್ತದೆ, ಯಾಕಂದರೆ ಸ್ವಲ್ಪ ಜಾಸ್ತಿ ಇದೆ. ಮತ್ತೆ ಹಾಕುವ. ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ರುಬ್ಬಿ ಎಲ್ಲ ಆಯಿತು. ಅದಕ್ಕೆ ಹಾಕಿ ಸ್ವಲ್ಪ, ಅಂದರೆ ಇಷ್ಟು ತುಂಬ ತೆಳುವಾಗಿದೆ. ಮಿಕ್ಸಿಯಲ್ಲಿ ಇದು ಜಾಸ್ತಿ ಗಟ್ಟಿ ಆಗೋದಿಲ್ಲ ಅಲ್ಲ, ಹಾಗಾಗಿ ಆಗಿತ್ತು. ಸ್ವಲ್ಪ ನೀರು ಹಾಕಿದೆ ನಾನು ಮಿಕ್ಸಿ ತೊಳೆದು, ಅದು ಸ್ವಲ್ಪ ಜಾಸ್ತಿ ಆಯಿತು. ಹಾಗಾಗಿ ಅದನ್ನು ಗ್ಯಾಸಲ್ಲಿಟ್ಟು ಲೋ ಫ್ಲೇಮಲ್ಲಿಟ್ಟು ಅದನ್ನು ಸ್ವಲ್ಪ ಗಟ್ಟಿ ಮಾಡಬೇಕು. ಒಂದು ಉಂಡೆ ಮಾಡುವಷ್ಟು ಗಟ್ಟಿ ಇರಬೇಕು, ಅದು ನಿಮಗೆ ಗೊತ್ತಾಗ್ತದೆ. ಸೊ ಉಂಡೆ ಮಾಡುವಷ್ಟು ಗಟ್ಟಿ ಇರಬೇಕು. ಮತ್ತು ನಿಮಗೆ ಯಾವ ಅಕ್ಕಿ ಅಂತ ಹೇಳಿಲ್ಲಲ್ಲ, ಅದು ಊಟ ಮಾಡೋದು ಅಕ್ಕಿ ರೆಡ್ ರೈಸ್ ಮತ್ತು 2 ಗ್ಲಾಸ್ ರೆಡ್ ರೈಸ್ ಪ್ಲಸ್ ಒಂದು ಗ್ಲಾಸ್ ಇದು ರೇಷನ್ ಅಕ್ಕಿ ಹಾಕಿ ಒಂದು 6 hours ಸಾಕಾಗ್ತದೆ. ಅಂದರೆ ರೆಡ್ ರೈಸ್ ಸ್ವಲ್ಪ ಲೇಟ್ ಇದಾಗೋದು ನೀರಲ್ಲಿ, ಹಾಗಾಗಿ 6 hours ಬೇಕಾಗ್ತದೆ. 6 hours ಆದ ನಂತರ ಬೆಟರ್ ನೀವು ಸಂಜೆ ಇದು ಮಾಡಿ ನೀರಿಗೆ ಹಾಕಿ ಬೆಳಿಗ್ಗೆ ಮಾಡೋದು, ಅಷ್ಟೊಂದು ಕಷ್ಟ ಆಗಲ್ಲ. ಹಾಗಾಗಿ ಈಗ ಪಾತ್ರೆ ರೆಡಿ ಮಾಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ಯಾಸಲ್ಲಿ ಇಟ್ಟು ಅದರ ಮೇಲೆ ಪಾತ್ರೆ ಇಟ್ಟು ಚಿಕ್ಕ ಚಿಕ್ಕ ಕಡುಬು ಮಾಡಿ ಇಡಬೇಕು. ಹೀಗೆ ಸ್ವಲ್ಪ ಸ್ವಲ್ಪ ತೆಗೆದು, ಈಗ ನೋಡಿ ಇದು ಒಂದು ಉಂಡೆ ಮಾಡುವಷ್ಟು ಆಗಿದೆ ಅಲ್ಲ, ಸೊ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ನಿಮಗೆ ಎಷ್ಟು ದೊಡ್ಡದು ಬೇಕು ಉಂಡೆ ಅಷ್ಟು ದೊಡ್ಡದಾಗಿ ಮಾಡಬೇಕು. ಥರ ಸ್ವಲ್ಪ ಚಿಕ್ಕ ಚಿಕ್ಕದು ಮಾಡಿದರೆ ತುಂಬ ದೊಡ್ಡದು ಮಾಡಬಾರದು, ತಿನ್ನಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ನೋಡುವಾಗಲೇ ಒಂಥರ ಹೊಟ್ಟೆ ಫುಲ್ ಆದಾಗೆ ಆಗ್ತದೆ. ಹಾಗಾಗಿ ಸ್ವಲ್ಪ ಚಿಕ್ಕದು ಮಾಡಬೇಕು, ಮೀಡಿಯಮ್ ಆಗಿ, ತುಂಬ ದೊಡ್ಡದು ಮಾಡಬಾರ್ದು. ಮಾಡ್ಬೋದೇನಾಗಲ್ಲ, ನಿಮಗೆ ಬೇಕಾದರೆ ಮಾಡಿ, ಪರವಾಗಿಲ್ಲ. ಅಂದರೆ ನನ್ನ ಪ್ರಕಾರ ಏನು ಅದು ದೊಡ್ಡದು ಮಾಡಿದರೆ ಅದು ನೋಡುವಾಗಲೇ ಹೊಟ್ಟೆ ಫುಲ್ ಆದಾಗೆ ಆಗ್ತದೆ, ತಿನ್ನಲಿಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕಾಗಿ ಚಿಕ್ಕದು ಮೀಡಿಯಮ್ ಆಗಿ ಮಾಡಬೇಕು. ಆದರೆ ಅಷ್ಟೊಂದು ಕಷ್ಟ ಏನಿಲ್ಲ ಇದು ಮಾಡಲಿಕ್ಕೆ, ತುಂಬ ಈಸಿ ಇದೆ. ನೋಡಿ ಗೈಸ್, ಮಾಡಿ ಆಯಿತು. ಈಗ ಚಳ ಮುಚ್ಚಿ ಒಂದು 20-25 ಮಿನಿಟ್ಸ್ ಸಾಕು ಬೇಯಲಿಕ್ಕೆ.
ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಮತ್ತು ರೆಡ್ ರೈಸ್ ಮತ್ತು ವೈಟ್ ರೈಸ್ ಅಂತ ಹೇಳಿದೆ ಅಲ್ಲ, ಸೊ ವೈಟ್ ರೈಸ್ ಹಾಕದಿದ್ರೂ ಪರವಾಗಿಲ್ಲ, ರೆಡ್ ರೈಸ್ ಮಾತ್ರ ಹಾಕಿ ಕೂಡ ಮಾಡ್ಬೋದು. ನಾನು ಮಾಡ್ತೇನೆ ಕೆಲವೊಮ್ಮೆ ರೆಡ್ ರೈಸ್ ಮಾತ್ರ ಹಾಕಿ, ಕೆಲವೊಮ್ಮೆ ವೈಟ್ ರೈಸ್ ಹಾಕಿ ಮಾಡ್ತೇನೆ. ಅಷ್ಟೊಂದು ಮಾಡೋದಿಲ್ಲ, ಜಾಸ್ತಿಯಾಗಿ ರೆಡ್ ರೈಸ್ ಮಾತ್ರ ಹಾಕಿ ಮಾಡೋದು, ವೈಟ್ ರೈಸ್ ಅಷ್ಟೊಂದು ಮಾಡೋದಿಲ್ಲ ಹಾಕಿ. ಸೊ ಅದಕ್ಕೆ ಮೀನು ಸಾರು ಇದ್ದರೆ ತುಂಬ ಚೆಂದ ಆಗ್ತದೆ ತಿನ್ನಲಿಕ್ಕೆ. ಸೊ ಈಗ ಅದಕ್ಕೆ ಇವತ್ತು ಮೀನು ಸಾರು ಇಲ್ಲ, ಸೊ ಹಾಗಾಗಿ ಚಟ್ನಿ ಮಾಡಬೇಕು. ಚಟ್ನಿ ಮಾಡಿ ನೋಡಿ ಗೈಸ್, ಕಡುಬು ರೆಡಿಯಾಗಿದೆ ನೋಡಿ, ಹಾಕಿದೆ. ಈಗ ರೆಡಿಯಾಗಿದೆ, ಇನ್ನು ಬ್ರೇಕ್ಫಾಸ್ಟ್ ಮಾಡೋದಷ್ಟೇ. ಸರ್ವ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಗೈಸ್. ಕ್ಲೀನಿಂಗ್ ಎಲ್ಲ ಆಗಿ, ಊಟ ಎಲ್ಲ ಆಗಿ ಎಲ್ಲ ಆಯಿತು, ಕೆಲಸ ಎಲ್ಲ. ಸೊ ಯಾರಿಗೆಲ್ಲ ನಂದು ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನಂದು ಪ್ರೀವಿಯಸ್ ವಿಡಿಯೋ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗೆಲ್ಲ ರೆಸಿಪಿ ಇಷ್ಟ ಆದರೆ. ಮತ್ತು ನೆಕ್ಸ್ಟ್ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಹೇಳಿದರೆ ನಾನು ಟ್ರೈ ಮಾಡ್ತೇನೆ ಮಾಡಲಿಕ್ಕೆ ನೆಕ್ಸ್ಟ್ ರೆಸಿಪಿ. ಸೊ ಪ್ಲೀಸ್ ಗೈಸ್, ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.